ನಮಸ್ತೆ. ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹಾರುಗೇರಿಯ ಶ್ರೀ ಬಿಆರ್ ದರೂರು ಸಂಶೋಧನಾ ಕೇಂದ್ರದ ಮೂಲಕ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಶಿವಲೀಲಾ ಹಿರೇಮಠ್ ಅವರು ಎಂಪಿಎಲ್ ಪದವಿಗಾಗಿ ಸಲ್ಲಿಸಿದ್ದ ಸಂಶೋಧನಾ ಪ್ರಬಂಧ ಹುಕ್ಕೇರಿ ಹಿರೇಮಠದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಗ್ರಂಥದ ಇಂಗ್ಲಿಷ್ ಅನುವಾದ ಕೃತಿಯನ್ನು ನಗರದ ಲಕ್ಷ್ಮೀ ಟೆಕಡಿಯಲ್ಲಿ ಇರುವ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಹುಕ್ಕೇರಿ ಶಾಖೆಯಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಅವರು ಬಿಡುಗಡೆಗೊಳಿಸಿ ಮಾತನಾಡಿದರು. ನಮ್ಮ ವಿಶ್ವವಿದ್ಯಾನಿಲಯದಿಂದ ಹೊರಬಂದ ಸಂಶೋಧನಾ ಗ್ರಂಥ ಕನ್ನಡದಲ್ಲಿ ಶಿವಲೀಲಾ ಹಿರೇಮಠ್ ಅವರು ಪ್ರಬಂಧ ಮಂಡಿಸಿ ಕರ್ನಾಟಕಕ್ಕೆ ಪರಿಚಯಿಸಿದರೆ, ನಿವೃತ್ತ ಮರಾಠಿ ಪ್ರಾಧ್ಯಾಪಕಿ ಪ್ರೊಫೆಸರ್ ಶಾಲಿನಿ ದೊಡ್ಡಮನಿ ಅವರು ಮರಾಠಿಯಲ್ಲಿ ಅನುವಾದ ಮಾಡಿ ಮಹಾರಾಷ್ಟ್ರಕ್ಕೆ ಪರಿಚಯಿಸಿದರೆ, ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ್ ಮಠ್ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿ ಇಡೀ ವಿಶ್ವಕ್ಕೆ ಪರಿಚಯಿಸುವ ಕಾರ್ಯ ಮಾಡಿರುವುದು ನಮಗೆ ಅತೀವ ಸಂತೋಷ ತಂದಿದೆ ಎಂದಿದ್ದಾರೆ. ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಕನ್ನಡದ ಸ್ವಾಮಿಗಳಾಗಿ ಕನ್ನಡ ಉಳಿಸಿ ಬೆಳೆಸಿದ್ದನ್ನ ನಾವು ಕೇಳಿದ್ದೇವೆ. ಇವತ್ತು ಅವರನ್ನ ಮುಖಾಮುಖಿ ಭೇಟಿಯಾಗಿ ಅವರ ಮಠದ ಅದ್ಭುತವಾದ ಸಾಹಿತ್ಯ ಗ್ರಂಥ ಬಿಡುಗಡೆಗೊಳಿಸಿರುವುದು ನಮಗೆ ಸಂತೋಷ ತಂದಿದೆ ಎಂದಿದ್ದಾರೆ. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಹಾರುಗೇರಿಯ ಖ್ಯಾತ ಸಾಹಿತಿ ಡಾಕ್ಟರ್ ವಿ.ಎಸ್. ಮಾಳಿ ಮಾತನಾಡಿ, ಹುಕ್ಕೇರಿ ಹಿರೇಮಠ ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕವಾಗಿ ಕೊಡುಗೆಯನ್ನು ಅಪಾರವಾಗಿ ಕೊಟ್ಟಿದೆ. ಇದಕ್ಕೆ ಮಾರ್ಗದರ್ಶಕರು ಆಗಿರುವ ಸೌಭಾಗ್ಯ ನಮಗೆ ಒದಗಿರುವುದು ನನ್ನ ಸೌಭಾಗ್ಯ ಎಂದಿದ್ದಾರೆ. ರಾಣಿ ಚೆನ್ನಮ್ಮ ವಿವಿಯ ಪ್ರಾಧ್ಯಾಪಕ ಎಂ.ಎಸ್. ಗಂಗಾಧರಯ್ಯ ಕೃತಿಯನ್ನ ಪರಿಚಯಿಸಿ ಕೃತಿಯಲ್ಲಿ ಇರುವ ಮಹತ್ವಪೂರ್ಣ ವಿಚಾರವನ್ನು ತಿಳಿಸಿದರು. ನೊಂದವರಿಗೆ ಬಾಯಿ ಕೊಟ್ಟಂತ, ನೊಂದವರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರ ದುಃಖವನ್ನ ಶಮನ ಮಾಡುವಂತ, ಬದುಕಿನ ಉತ್ಸಾಹವನ್ನ ಕಳ್ಕೊಂಡವರಿಗೆ ಜೀವನ ಪ್ರೀತಿಯನ್ನ ತುಂಬುವಂತ ನೋಡಿ. ಮಠ ಅಂದ್ರೆ ಎಲ್ಲವನ್ನ ತ್ಯಜಿಸಿ ಹೋಗಿ ನೆಲೆಸುವ ಸ್ಥಳ ಅಂತ ನಾವು ಸಾಮಾನ್ಯವಾಗಿ ಭಾವಿಸ್ಕೊಳ್ತೀವಿ. ಆದ್ರೆ ಮಠ ಎಲ್ಲವನ್ನ ತ್ಯಜಿಸಿ ಹೋಗಿ ನೆಲೆಸುವ ಸ್ಥಳ ಅಲ್ಲ. ಜೀವನದಿಂದ ನಮ್ಮನ್ನ ವಿಮುಖಗೊಳಿಸಿ ಸನ್ಯಾಸತ್ವದ ಕಡೆಗೆ ತಿರುಗಿಸುವ ಸ್ಥಳ ಅಲ್ಲ ಮಠ. ನಮ್ಮ ವೀರಶೈವ ಮಠಗಳು ಜೀವನ ಪ್ರೀತಿಯನ್ನ ಹುಟ್ಟಿಸುವ ಸ್ಥಳಗಳು. ನಾನಿನ್ನೂ ಬದುಕಬೇಕು, ಸಾಧಿಸಬೇಕು, ಎಲ್ಲರೊಂದಿಗೆ ಬೆರಿಬೇಕು ಅನ್ನುವಂಥ ಅಭಿಪ್ರಾಯವನ್ನು ನಮ್ಮ ಮನಸ್ಸಲ್ಲಿ ಹುಟ್ಟಿಸುವ ಸ್ಥಳಗಳೇ ಕರ್ನಾಟಕದ ವೀರಶೈವ ಮಠಗಳು ಅಂದ್ರೆ ತಪ್ಪಾಗೋದಿಲ್ಲ. ನೀವು ಗಮನಿಸಿ, ಯಾವ ವೀರಶೈವ ಮಠಗಳು ರೇಣುಕಾದಿ ಬಸವಾದಿ ಶರಣರಿಂದ ನೀವು ಗಮನಿಸಿ, ಯಾರೂ ಕೂಡ ನೀವು ಸನ್ಯಾಸಿಗಳಾಗಿ ಸಂಸಾರ ಬಿಟ್ಟು ಬನ್ನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಇದು ಶರಣ ಧರ್ಮದ ದೊಡ್ಡ ಕೊಡುಗೆ ಸಮಾಜಕ್ಕೆ. ಜನರ ಮಧ್ಯೆನೇ ಇದ್ದು, ಸಂಸಾರದ ಮಧ್ಯೆನೇ ಇದ್ದು ನೀನು ಸಾಧಿಸು. ಬರೀ ಸ್ವಾಮೀಜಿಗಳಷ್ಟೇ ಅಲ್ಲ ಸಾಧಿಸೋದು, ಸಂಸಾರವೊಂದಿಗರೂ ಸಾಧಿಸಬಹುದು ಸಮಾಜದಲ್ಲಿ ಅನ್ನೋದನ್ನ ನಮ್ಮ ವೀರಶೈವ ಮಠಗಳು ಜಗಜ್ಜಾಹೀರು ಮಾಡಿವೆ ಇಷ್ಟು ವರ್ಷದವರೆಗೆ. ಹೀಗಾಗಿ ಯಾಕೆ ಅನೇಕ ಧರ್ಮಗಳು ಬಂದು ಹೋದರೂ ಕೂಡ ವೀರಶೈವ ಧರ್ಮ ಕಾಲದಿಂದ ಕಾಲಕ್ಕೆ, ಕಾಲದಿಂದ ಕಾಲಕ್ಕೆ ಪುನರುಜ್ಜೀವನಗೊಳ್ತಾ ಇದೆ, ಹೊಸತನವನ್ನ ಪಡಿತಾ ಇದೆ, ಹೊಸ ಚೈತನ್ಯವನ್ನು ಹೊಂದುತ್ತಾ ಇದೆ ಸಮಾಜ ಅಂದ್ರೆ ಈ ಸಮಾಜದಲ್ಲಿರುವಂತ ಜೀವನ ಪ್ರೀತಿಯ ಅಂಶಗಳು. ಇವು ಗಮನಿಸಿ, ನಮ್ಮ ಸಮಾಜ ಎಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೋ ಅಲ್ಲಿ ಯಾವುದೇ ಗೊಂಬೆಗಳಾಗುವುದಿಲ್ಲ, ಗಲಾಟೆಗಳಾಗುವುದಿಲ್ಲ, ಅಸಮಾನತೆ ಇಲ್ಲ. ನಾವೆಲ್ಲ ಒಂದೇ ಅನ್ನೋ, ಎಲ್ಲರೊಂದಿಗೆ ಬೆರೆಯುವಂತ ಸಮ ಸಮಾಜದ ಕಲ್ಪನೆ ಈ ವೀರಶೈವ ಸಮಾಜದ್ದು. ನಾವೆಲ್ಲ ಹೆಮ್ಮೆ ಪಡಬೇಕು, ಇಂಥ ಒಂದು ಧರ್ಮದ ಒಂದು ಪರಂಪರೆ ನಮಗಿದೆಯಲ್ಲ ಅಂತ. ಇವತ್ತು ಬೇರೆ ಬೇರೆ ಕಾರಣಗಳಿಂದ ಏನಾಗಿದೆ, ನಮ್ಮ ವೀರಶೈವ ಸಮಾಜದ ಯುವಕ ಯುವತಿಯರು ಒಂದು ರೀತಿ ದಿಕ್ಕೆಟ್ಟಾಗಿ ಆಗಿದ್ದಾರೆ. ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಇಂಥ ಮಹಾನ್ ಗುರುಗಳ ಮಾರ್ಗದರ್ಶನಕ್ಕೆ ಅವರು ಕಿವಿಯನ್ನ ತೆರಿಬೇಕು. ಆದರೆ ಇವತ್ತೇನಾಗ್ತಾ ಇದೆ, ನೆಮ್ಮದಿಯಾಗಿ ಇದ್ದಂತ ನಮ್ಮ ಸಮಾಜ ಇವತ್ತು ಬೇರೆ ಬೇರೆ ಭ್ರಾಂತುಗಳನ್ನ ಅರಸಿ, ಬೇರೆ ಬೇರೆ ಭ್ರಮೆಗಳ ಹಿಂದೆ ಬಿದ್ದು ನಿಜವಾದ ಬದುಕು ಅಂದ್ರೇನು, ನಿಜವಾದ ನೆಮ್ಮದಿ ಅಂದ್ರೇನು, ನಿಜವಾದ ಭಕ್ತಿ ಅಂದ್ರೇನು ಅದನ್ನ ಮರೆತು ನಾವು ಯಾವುದೋ ಇಲ್ಲದನ್ನ ಹುಡುಕಾಡಿಕೊಂಡು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ. ನಮ್ಮ ಬದುಕನ್ನ ಸುಮ್ಮನೆ ವ್ಯರ್ಥ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಪೂರ್ವಿಕರು ಹೇಳಿರುವಂತ ಆ ಜೀವನ ಪ್ರೀತಿಯ ಅಂಶಗಳನ್ನ, ಆ ಬದುಕಿನ ಎಳೆಗಳನ್ನ ನಾವು ಹಿಡಿದು ನಮ್ಮ ಬದುಕನ್ನು ನಾವು ಮುನ್ನಡೆಸಿಕೊಂಡು ಹೋದ್ರೆ ನಾವು ನಿಜವಾಗಲೂ ಸುಖ ಶಾಂತಿಯಿಂದ ಬದುಕಬಹುದು. ಇವತ್ತೇನು
ಕೋಟ್ಯಾಂತರ ಹಣ ಇದ್ರೆ ನೆಮ್ಮದಿ ಇರುತ್ತೆಯೇ? ಇಲ್ಲ. ಸಾವಿರಾರು ಜನ ಹಿಂದೆ ನಿಂತಿದ್ರೆ ನೆಮ್ಮದಿ ಇರುತ್ತೆಯೇ? ಇಲ್ಲ. ಯಾವುದು ನೆಮ್ಮದಿ? ಆ ನೆಮ್ಮದಿ ಯಾವುದು ಅನ್ನೋದನ್ನ ಕಂಡುಕೊಳ್ಳಬೇಕು ನಾವು. ಆ ಕಂಡುಕೊಳ್ಳುವ ಅನೇಕ ದಾರಿಗಳನ್ನ ನಮ್ಮ ಪೂರ್ವಜರು. ಪ್ರಾರಂಭದಲ್ಲಿ ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ ಮಠ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬೆಳಗಾವಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಕನ್ನಡದ ಧ್ವನಿಯಾಗಿ ನಿಂತವರು ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು. ಇವರ ಶ್ರೀಮಠದ ಅದ್ಭುತ ಗ್ರಂಥವನ್ನ ಇಂಗ್ಲಿಷ್ನಲ್ಲಿ ಅನುವಾದ ಮಾಡುವ ಭಾಗ್ಯ ನನಗೆ ಬಂದಿದ್ದು ಸಂತೋಷ ತಂದಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಕೃತಿಕರು ಆದ ಪ್ರೊಫೆಸರ್ ಶಿವಲೀಲಾ ಹಿರೇಮಠ, ಕನ್ನಡ ಉಪನ್ಯಾಸಕಿ, ಸರ್ಕಾರಿ ಪದವಿ ಕಾಲೇಜು ಕಿತ್ತೂರು, ಪ್ರೊಫೆಸರ್ ರೀಟಾ ಬಣಗಾವಿ, ಶಾಲಿನಿ ದೊಡ್ಡಮಿ, ಮರಾಠಿ ಪ್ರಾಧ್ಯಾಪಕಿ ಇವರಿಗೆ ವಿಶೇಷವಾದ ಗೌರವವನ್ನ ಸಲ್ಲಿಸಲಾಗಿದೆ. ಇನ್ನು ಸಾನ್ನಿಧ್ಯವನ್ನ ವಹಿಸಿದ್ದ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಇಡೀ ಕರ್ನಾಟಕದಲ್ಲಿಯೇ ಕನ್ನಡ ವಿಶ್ವವಿದ್ಯಾಲಯ ಇರುವುದು ಅದು ಹಂಪಿ ವಿವಿಯಲ್ಲಿ ಶ್ರೀ ಮಠದ ಪ್ರಬಂಧ ಮಂಡಿಸಿ ಎಂಪಿಲ್ ಆಗಿರುವುದು ನಮಗೆ ಸಂತೋಷ ತಂದಿದೆ. ಪರಮ ಶಿವಮೂರ್ತಿ ಅವರು ಕುಲಪತಿಗಳಾಗಿ ಇಂದು ಬಿಡುಗಡೆಗೊಳಿಸುವುದರ ಮೂಲಕ ಸಂತೋಷ ಕೊಟ್ಟಿದ್ದಾರೆ ಎಂದಿದ್ದಾರೆ. ಆಶಾ ಯಮಕನಮರಡಿ ಕಾರ್ಯಕ್ರಮ ನಿರೂಪಿಸಿದರು. ಸರ್ವಮಂಗಲ ಅರಳಿಮಟ್ಟಿ ಹಾಗೂ ಸಂಗಡಿಗರು ಪ್ರಾರ್ಥನೆ ಮಾಡಿದರು. ಈ ಸಂದರ್ಭದಲ್ಲಿ ವಿದ್ವಾನ್ ಸಂಪತ್ ಕುಮಾರ್ ಶಾಸ್ತ್ರಿಗಳನ್ನ, ಶ್ರೀ ಅನ್ನದಾನೇಶ್ವರ ಶಿವಲಿಂಗ ಶಾಸ್ತ್ರಿಗಳನ್ನ ಸನ್ಮಾನಿಸಲಾಗಿದೆ. ಗುರು ಪೌರ್ಣಿಮಾ ನಿಮಿತ್ತವಾಗಿ ಗುರುಗಳಿಗೆ ವಿಶೇಷವಾದ ಗೌರವ ಸಲ್ಲಿಸಿದರು. ರುದ್ರ ಕೇಸರಿ ಮಠದ ಸ್ವಾಮೀಜಿ ಅವರನ್ನ ಇದೇ ಸಂದರ್ಭದಲ್ಲಿ ಗೌರವಿಸಲಾಗಿದೆ.